Humanity is the best religion to mankind. ಬೈಂದೂರು ತಾಲೂಕು ಮಾಸ್ತಿಕಟ್ಟೆಯ ಗೌರಿಯವರು ಅನಾರೋಗ್ಯದಿಂದ ಬಳಲುತ್ತಿದ್ದು ಅವರ ಗಂಡ ನಾರಾಯಣರವರು ಕ್ಯಾನ್ಸರ್ ಕಾಯಿಲೆಯಿಂದ ಇತ್ತೀಚೆಗೆ ಮರಣ ಹೊಂದಿದ್ದಾರೆ. ಇವರ ಮಗನಾದ ರಾಜು ಕೂಡ ಬ್ರೈನ್ ಟ್ಯೂಮರ್ನಿಂದ ಬಳಲುತ್ತಿದ್ದಾರೆ. ಇವರು 94C ಮನೆಯಲ್ಲಿ ವಾಸವಾಗಿದ್ದಾರೆ. ಪ್ರಸ್ತುತ ಈ ಕುಟುಂಬದ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ. ಗೌರಿಯವರ ತಂಗಿಯ ಮುಖಾಂತರ ₹50,000 ಹಸ್ತಾಂತರಿಸಲಾಗಿದೆ. ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿರುವ ದೊರೆಸ್ವಾಮಿ ಅವರು ಅಸ್ತಮ ರೋಗದಿಂದ ಬಳಲುತ್ತಿದ್ದಾರೆ. ಅವರಿಗೆ ಚಿಕಿತ್ಸೆ ನಡೆಯುತ್ತಿದೆ. ಬಂಡಿ ಗಾಡಿಯಲ್ಲಿ ತರಕಾರಿ ಮಾರಿ ಅವರು ಜೀವನ ಸಾಗಿಸುತ್ತಿದ್ದರು. ಅವರ ಪತ್ನಿ ದುಂಡಮ್ಮ ಕಳೆದ 3 ವರ್ಷದಿಂದ ಡಯಾಲಿಸಿಸ್ ಮಾಡುತ್ತಾರೆ. ವಾರಕ್ಕೆ ₹2,500 ಬೇಕಾಗಿದೆ. ಇತರ ಖರ್ಚು ವೆಚ್ಚಗಳು ಬೇರೆ. SSLC ಕಲಿತ ಇವರ ಒಬ್ಬಳೆ ಮಗಳು ಬರೆ ₹9,000 ದುಡಿಯುತ್ತಿದ್ದು ಈ ಕುಟುಂಬದ ಸಂಕಟ ಸಮಸ್ಯೆಗಳು ವಿವರಿಸಲು ಕಷ್ಟ. ಇವರ ಮನವಿಗೆ ಸ್ಪಂದಿಸಿ ₹30,000 ಹಸ್ತಾಂತರಿಸಲಾಗಿದೆ. ಬಂಟ್ವಾಳ ಶಂಬೂರು ಗ್ರಾಮದ ಆನಂದ್ರವರು ಕಳೆದ 8 ವರ್ಷದಿಂದ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದು ವಾರಕ್ಕೆ 2 ಸರಿ ಡಯಾಲಿಸಿಸ್ ಮಾಡಬೇಕಾಗಿದೆ. ಬಂಟ್ವಾಳದಿಂದ ಮಂಗಳೂರಿಗೆ ಬಸ್ಸಿನಲ್ಲಿಯೇ ಬಂದು ಡಯಾಲಿಸಿಸ್ ಮಾಡಿ ಬಸ್ಸಿನಲ್ಲಿಯೇ ವಾಪಸ್ ಹೋಗಬೇಕಾದ ಅನಿವಾರ್ಯತೆ. ಅವರ ತಾಯಿಗೆ 80 ವರ್ಷ ಪ್ರಾಯ. ಅವರು ಕೂಡ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಹೆಂಡತಿ ಜಯಂತಿ ಅವರು ಅಂಗನವಾಡಿ ಕಾರ್ಯಕರ್ತೆಯಾಗಿ ದುಡಿಯುತ್ತಿದ್ದು ಅವರ ಸಂಬಳ ಬರೆ ₹8,000. ಸಂಜೆ ಹೊತ್ತು ಅವರು ಬೀಡಿ ಕಟ್ಟುತ್ತಾರೆ. ಪ್ರಸ್ತುತ ಅವರು ಸಹ ಕಿವಿಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇವರ ಹಂಚಿನ ಮನೆ ಕೂಡ ಮಳೆಗಾಲದಲ್ಲಿ ಸೋರುತ್ತಿದೆ. ಇವರಿಗೆ ಒಬ್ಬಳೆ ಮಗಳು. ಅವಳು ಪ್ರತಿಭಾವಂತೆ ವಿದ್ಯಾರ್ಥಿನಿಯಾಗಿದ್ದಾಳೆ. SSLC ಕನ್ನಡ ಮಾಧ್ಯಮದಲ್ಲಿ ಕಲಿಯುತ್ತಿದ್ದಾಳೆ. ಆದರೆ ಪ್ರಸ್ತುತ ಈ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ಹ್ಯುಮ್ಯಾನಿಟಿ ವತಿಯಿಂದ ₹25,000 ಹಸ್ತಾಂತರಿಸಲಾಗಿದೆ. ಬಾಡಿಗೆ ಮನೆಯಲ್ಲಿ ವಾಸವಿರುವ ಅರುಣ ಕುಮಾರಿ ಅವರ ಮನವಿ ಹ್ಯುಮ್ಯಾನಿಟಿಗೆ ಬಂದಿತ್ತು. ಅವರ ಮದುವೆಯಾಗಿ 5 ವರ್ಷವಾಯಿತು. ಅವರ ಪತಿ ರಮೇಶ್ ಪ್ರಭುರವರು ಸಣ್ಣದೊಂದು ಕ್ಯಾಂಟೀನ್ ನಡೆಸುತ್ತಿದ್ದರು. ಅವರಿಗೆ 4 ವರ್ಷ ಹಾಗೂ 1 ವರ್ಷದ 2 ಹೆಣ್ಣು ಮಕ್ಕಳಿದ್ದಾರೆ. 8 ತಿಂಗಳ ಹಿಂದೆ ಮನೆ ಹತ್ತಿರ ತುಂಡಾದ ಮರವೊಂದನ್ನು ತೆರವುಗೊಳಿಸುವ ಸಮಯ ಮರ ಇವರ ಮೇಲೆ ಬಿದ್ದು ಇವರಿಗೆ ಪೆಟ್ಟಾಗಿ ದೇಹದ ಸೊಂಟಕ್ಕಿಂತ ಕೆಳಗಿನ ಭಾಗ ನಿಶ್ಚಲವಾಗಿರುತ್ತದೆ. ಇದ್ದ ಕ್ಯಾಂಟೀನ್ ಅನ್ನು ಸಹ ಇವರು ಮಾರಿಬಿಟ್ಟಿದ್ದಾರೆ. ಪ್ರಸ್ತುತ ಈ ಕುಟುಂಬ ಅಸಹಾಯಕವಾಗಿದೆ. ಹ್ಯುಮ್ಯಾನಿಟಿ ವತಿಯಿಂದ ₹25,000 ಹಸ್ತಾಂತರಿಸಲಾಗಿದೆ. ಕೊಪ್ಪ ಕಳಸದ ಸುಮತಿ ಎಂಬ ಹುಡುಗಿ ಬೆನ್ನು ಮೂಳೆ ಮುರಿತಕ್ಕೊಳಗಾಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಯುವತಿಗಾಗಿ ಅವರೆಲ್ಲ ಎಂಬುವವರು ಹ್ಯುಮ್ಯಾನಿಟಿಗೆ ಮನವಿ ಸಲ್ಲಿಸಿದ್ದರು. ಅವರು ಸ್ವತಃ ಸುಮತಿಯವರ ಚಿಕಿತ್ಸೆಗೆ ಸಹಾಯ ಮಾಡುತ್ತಿದ್ದಾರೆ. ಹ್ಯುಮ್ಯಾನಿಟಿಯ ವತಿಯಿಂದ ₹25,000 ಹಸ್ತಾಂತರಿಸಲಾಗಿದೆ. ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ರಿಲಿಜಿಯನ್ ಟು ಮ್ಯಾನ್ಕೈಂಡ್.